ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಕಾಮೆಂಟ್ ಸೆಕ್ಷನಲ್ಲಿ ವಾಯ್ಸ್ ಚೇಂಜ್ ಆಗೋಗ್ಬಿಟ್ಟೈತೆ ಅಂತ ಹಾಕಕ್ಕೆ ಹೋಗ್ಬೇಡಿ. ಹೌದು, ಚೇಂಜ್ ಆಗಿದೆ. ಯಾಕೆ ಅಂದರೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಟ್ಯೂನ್ ಆಗೋಗ್ಬಿಟ್ಟೈತೆ. ಸೊ ಓಕೆ, ಮ್ಯಾಟ್ರಿಗೆ ಬಂದ್ಬಿಡೋಣ. ಇವಾಗ ನಿನ್ನೆ ರಾತ್ರಿ KKR ಅವರು 2 ಬಿಗ್ ಅಪ್ಡೇಟ್ನ ಕೊಡ್ತಾರೆ. ಸೊ ಇವ್ರು ಅಪ್ಡೇಟ್ ಕೊಟ್ಟಿರೋದೇನು ಅಂದರೆ, ಒಂದು ರಿಪ್ಲೇಸ್ಮೆಂಟ್ ರಿಲೇಟೆಡು, ಒಂದು ಒಬ್ಬರು ಹೋಗ್ತಾ ಇದ್ದಾರೆ ನಮ್ಮ ಟೀಮಿಂದ ಅಂತ, ಇನ್ನೊಬ್ಬರು ಹೋಗ್ತಾ ಇದ್ದಾರೆ. ಸೊ ರಿಪ್ಲೇಸ್ಮೆಂಟ್ ಆಗಿರೋರು ಯಾರು ಅಂತಂದರೆ, ಮುಂಚೆ ಹೋಗಿರೋರ ಜಾಗದಲ್ಲೇ ಆಗಿರೋಂಥ ರಿಪ್ಲೇಸ್ಮೆಂಟು. ಹೊಸದಾಗಿ ಈಚೆ ಹೋಗಿರೋರ ಜಾಗದಲ್ಲಿ ಆಗಿರೋದಲ್ಲ. ಓವರ್ಸೀಸ್ ಪ್ಲೇಯರ್ನ ರಿಪ್ಲೇಸ್ಮೆಂಟಾಗಿ ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ. ಬಂದಂಥ IPL ಇಂದ ಬಂದಂಥ ಒಂದು ಹೊಸ ರೂಲ್ ಏನು ಅಂತಂದರೆ, ಬಾಂಗ್ಲಾದೇಶಿ ಪ್ಲೇಯರ್ಸ್ಗಳನ್ನ ಬ್ಯಾನ್ ಮಾಡಬೇಕು ಅಂತ. ಅದಕ್ಕೆ ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ ಇವರು ಬ್ಯಾನ್ ಮಾಡಿಬಿಟ್ರು. ಅದು ಯಾವ ರೇಂಜಿಗೆ ಹೋಯ್ತು ಅಂತಂದರೆ, IPL ಇಂದ ಹಿಡ್ಕೊಂಡು ವಾರ್ ರೇಂಜಿಗೆಲ್ಲ, ಇಂಡಿಯಾ ಪಾಕಿಸ್ತಾನ ವಾರ್ ರೇಂಜಿಗೆಲ್ಲ ಹೊರಟೋಗ್ಬಿಡ್ತು ಮುಸ್ತಫಿಜುರ್ ರೆಹಮಾನ್ ಅವರು ಬ್ಯಾನ್ ಆಗಿದ್ದು. ಸೊ ಅವ್ರು ಬ್ಯಾನ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಇವಾಗ ನೋಡಿ ಒಳ್ಳೆ ಬಾಂಧವ್ಯನ ಇಟ್ಕೊಂಡಿರ್ತಾರೆ ಕಾಣಿಸ್ತೈತೆ ಇಂಡಿಯಾ ಮತ್ತು ಬಾಂಗ್ಲಾದೇಶರು. ಮತ್ತು ಇವಾಗ ಒಂಥರ ಒಳ್ಳೊಳ್ಳೆ ಬಾಂಡ್ ಬಿಲ್ಡ್ ಆಗ್ತಾ ಇದೆ ಇಂಡಿಯಾ ಬಾಂಗ್ಲಾದೇಶ್ಗೆ. ಅವಾಗ ನೋಡ್ರು ಏನೂ ಆಗದೆ ಇರೋ ಥರ ಆಡ್ಬಿಟ್ರು. ಇವಾಗ ನೋಡ್ತು ಅಂದರೆ ಪೆಟ್ರೋಲ್ನ ಸಪ್ಲೈ ಮಾಡೋದು, ಅದು ಮಾಡೋದು, ಇದು ಮಾಡೋದೆಲ್ಲ ಮಾಡ್ತಾವ್ರೆ ಬಾಂಗ್ಲಾದೇಶಿಗೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರಿಂದ ಇನ್ಫ್ಯಾಕ್ಟ್ ಇಂಡಿಯಾ ಪಾಕಿಸ್ತಾನ ವಾರೇ ಆಗೋಗ್ಬಿಡ್ತು ಒಂದು ತಕ್ಕ ಮಟ್ಟಿಗೆ. ಏನು ಹೇಳಬೇಕು ಗುರು ಇದಕ್ಕೆ? ನೋಡಿ, ಇಲ್ಲಿಂದ ಶುರುವಾಗಿದ್ದು ಮತ್ತೆ ಇವ್ರು ಒಳಗೆ ತೂರ್ಕಣೋ ಥರ ಆಗೋಗ್ಬಿಟ್ಟೈತೆ ಇಂಡಿಯಾದವ್ರೆ. ಬಾಂಗ್ಲಾದೇಶವ್ರ ಹತ್ರ ಅವ್ರಿಗೆ ದುಡ್ಡು ಕೊಡೋದೇನು ಕೇಳ್ತೀರಾ, ಮತ್ತು ಅವರಿಗೆ ಪೆಟ್ರೋಲ್ ಕೊಡೋದೇನು ಕೇಳ್ತೀರಾ, ಏನೇನೋ ಮಾಡ್ತಾವ್ರೆ. ಸೊ ಓಕೆ, ಅದನ್ನ ಆ ಕಡೆ ಬಿಟ್ಬಿಟ್ಟು ನೋಡ್ತು ಅಂತಂದರೆ, ಯಾರು ರಿಪ್ಲೇಸ್ಮೆಂಟಾಗಿ ಆ್ಯಡ್ ಆನ್ ಆಗಿರೋದು ಇವ್ರ ಜಾಗದಲ್ಲಿ, ಮುಸ್ತಫಿಜುರ್ ರೆಹಮಾನ್ ಅವರ ಜಾಗದಲ್ಲಿ ನಮ್ಮ RCB ಪ್ಲೇಯರು ಆ್ಯಡ್ ಆನ್ ಆಗಿರೋದು. ಮಗ ಬಂದಿದ್ದ ತಕ್ಷಣ ಟ್ರೋಫಿ ಎತ್ತಿದಂಥ ಪ್ಲೇಯರು, ಮ್ಯಾಚ್ನ ಆಡ್ದೇ ಟ್ರೋಫಿ ಎತ್ತಿದಂಥ ಪ್ಲೇಯರು, ಅದೇ ಟೆಂಪ್ರವರಿ ರಿಪ್ಲೇಸ್ಮೆಂಟ್ ಆಗಿ ಲಾಸ್ಟ್ ಇಯರ್ RCBಗೆ ಆ್ಯಡ್ ಆನ್ ಆಗಿರೋಂಥ ಬ್ಲೆಸ್ಸಿಂಗ್ ಮುಝರ್ ಬಾನಿ ಅವರು ಈ T20 ವರ್ಲ್ಡ್ ಕಪ್ಪಲ್ಲಿ ಸಖತ್ತಾಗಿ ಆಡಿದ್ರು. ಜಿಂಬಾಬ್ವೆ ಪರವಾಗಿ ಆಡಿರುವಂಥ 8 ಮ್ಯಾಚಲ್ಲಿ ಈ T20 ವರ್ಲ್ಡ್ ಕಪ್ಪಲ್ಲಿ 13 ವಿಕೆಟ್ನ ಎತ್ತಿರೋ ಇಂಪ್ರೆಸ್ ಮಾಡಿದ್ರು. ಆ್ಯಂಡ್ ಸಖತ್ತಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಟಾಪ್ ವಿಕೆಟ್ ಟೇಕರ್ಸ್ಗಳ ಲಿಸ್ಟಲ್ಲಿ ಕೂಡ ಬರ್ತಾರೆ. ಟಾಪ್ ವಿಕೆಟ್ ಟೇಕರ್ಸಲ್ಲಿ 3ನೇ ರ್ಯಾಂಕಲ್ಲಿ ಇವರು ಇರ್ತಾರೆ. ಅಂದರೆ T20 ವರ್ಲ್ಡ್ ಕಪ್ ಅಂತ ಬಂದಾಗ 100+ ವಿಕೆಟ್ಸ್ನ ಎತ್ತಿರೋಂಥ ಎಲ್ಲ ಒಂದು ಇತಿಹಾಸ ಇದೆ. ಇವರ ಕೆರಿಯರ್ನ ರೆಕಾರ್ಡ್ನ ತಗೊಂಡು ನೋಡ್ತಾನೆ T20s ಅಂತ ಬಂದಾಗ. ಸೊ ಒಳ್ಳೆ ಬೌಲರ್ಗಳು, ಸಿಂಪಲಾಗಿ ಹೇಳಬೇಕು ಅಂದರೆ, ಆ ಒಂದು ಹೈಟ್ನ ಯೂಸ್ ಮಾಡಿಬಿಟ್ಟು ಒಳ್ಳೆ ಬೌನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ್ಯಂಡ್ ವೇರಿಯೇಷನು ಕೂಡ ಇಟ್ಕೊಂಡಿದ್ದಾರೆ. ಸೊ ಒಳ್ಳೆ ಬೌಲರು. ಜಿಂಬಾಬ್ವೆ ಪರವಾಗಿ ನೋಡ್ತಾನೆ, ಆ ಒಂದು ಯೂನಿಟ್ ನೋಡ್ತು ಅಂತಂದರೆ ಇವರೇ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಸೈಕ್ ಬೌಲರ್ ಅಂತ ಹೇಳಬೇಕು. ಸೊ ಬೇಸಿಕಲಿ ಬಂದ್ಬಿಟ್ಟು ಇವ್ರ ಥರ ಹೈಟು ಯಾರಿಗೂ ಇಲ್ಲ ಅಲ್ಲಿ. ಇವಾಗ KKRನ ನೋಡ್ತು ಅಂದರೆ ಯಾರಿಗೂ ಕೂಡ ಇವರಷ್ಟು ಹೈಟ್ ಇಲ್ಲ. ಸೊ ಆದ್ದರಿಂದ ಒಂದೊಳ್ಳೆ ವೇರಿಯೇಷನ್ ಆ್ಯಂಡ್ ಡಿಫ್ರೆನ್ಸ್ನ ತೊಗೊಂಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾರ ಜಾಗದಲ್ಲಿ ಬಂದಿರೋದು, ಇವ್ರ ಮೇನ್ ಪ್ಲೇಯರ್ ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ ಆಡಿಸ್ಬೇಕು ಅಂತಲೇ ತಗೊಂಡಿದ್ದಿದ್ರು. ಅವ್ರನ್ನ ಬಿಡಿ ಅರೌಂಡ್ ಎಷ್ಟೊಂದು 10 ಕೋಟಿ ರೇಂಜಿಗೆ ತೊಗೊಂಡಿದ್ರು. ಇವ್ರನ್ನ ಬೇಸ್ ಪ್ರೈಸ್ ಕೊಟ್ಬಿಟ್ಟು ಪಿಕ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇವರು ಅನ್ಸೋಲ್ಡ್ ಆಗಿದ್ರು IPL ಆಕ್ಷನಲ್ಲಿ. ಹೌದು, RCB ಪಿಕ್ ಮಾಡಲಿಲ್ಲ ಇವ್ರನ್ನ. ಬೇಡ ಆಗಿರೋ, ನೀನು ಎಲ್ಲ ಇರೋ, ನೀನು ಟೆಂಪ್ರವರಿ ರಿಪ್ಲೇಸ್ಮೆಂಟ್ ಆಗಿರೋ, ಬರೋದು ಬೇಡ ನಮ್ಮ ಟೀಮಿಗೆ ಅಂತ ಯಾರೂ ಕೂಡ ಪಿಕ್ ಮಾಡಿಲ್ಲ. ಬಟ್ ಆಫ್ಟರ್ ದಿಸ್ ಪರ್ಫಾರ್ಮೆನ್ಸ್, ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಪರ್ಫಾರ್ಮೆನ್ಸ್ ನೋಡೋದ ನಂತರ, ಇಲ್ಲ ಗುರು ಇವ್ರಿಗಿಂತ ಬೆಟರ್ ಪ್ಲೇಯರ್ನ ಹುಡ್ಕೋದಕ್ಕಾಗೋದಿಲ್ಲ ಅಂತ ಇವ್ರನ್ನ ಎತ್ತಾಕೊಂಡಿದ್ದಾರೆ. ಇನ್ನೂ ಒಂದು ಅಪ್ಡೇಟ್ KKR ಕಡೆಯಿಂದ ಬರ್ತಾ ಇರೋದೇನು ಅಂತಂದರೆ, ಹರ್ಷಿತ್ ರಾಣಾ ಅವರು ರೂಲ್ಡ್ ಔಟ್ ಆಫ್ ದ IPL 2026 ಅಂತ ಅಪ್ಡೇಟ್ ಬರ್ತಿದೆ. ಅವ್ರಿಗೆ ನೀ ಸರ್ಜರಿ ಆಗಿತ್ತಲ್ಲ, ಮತ್ತೆ ಏನೋ ಅವ್ರಿಗೇನೋ ಸರ್ಜರಿ ಆಗಬೇಕಂತೆ. ಅಲ್ಲೇನೋ ಸರಿಯಾಗಿ ಆಗಿಲ್ಲ ಅಂತ ಕಾಣಿಸುತ್ತೆ. ಅವರು ಇಲ್ಲಿಂದ ಆಚೆಗೆ 3 ರಿಂದ 4 ತಿಂಗಳು ರೆಸ್ಟಿಂಗ್ ಪೀರಿಯಡ್ ಇರಬೇಕಂತೆ ಸರ್ಜರಿ ಆದ ನಂತರ. ಆದ್ದರಿಂದ IPLಗೆ ಅವರು ಆಡೋದಕ್ಕೆ ಒಂದು ಮ್ಯಾಚನ್ನು ಕೂಡ ಆಗೋದಿಲ್ಲ. ರಿಕವರ್ ಆಗಿ ಬರ್ತಾರೆ ಗುರು. ಏನು ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡ್ಬಿಡ್ಬೇಕು ಎಷ್ಟು ಬೇಗ ಅಂತ ಕೇಳ್ತು ಅಂತಂದರೆ, 3 ರಿಂದ 4 ತಿಂಗಳು ಆಲ್ರೆಡಿ ಡೇಟ್ನ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಸರ್ಜರಿ ಆಗಲೇಬೇಕಿದೆ. ಇಲ್ಲಿ ಪ್ಲೇಯರ್ನ ಹೆಲ್ತು ಮ್ಯಾಟ್ರ್ ಆಗುತ್ತೆ. IPLನ ಆಡಲೇಬೇಕು ಅನ್ನೋ ಥರ ಇಲ್ಲ, ಏನೂ ಇಲ್ಲ. ಹೆಲ್ತ್ನ ಅಧ್ವಾನವಾಗಿ ಇಟ್ಕೊಂಡು. ಸೊ ಆದ್ದರಿಂದ ಹರ್ಷಿತ್ ರಾಣಾ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಅವರ ಜಾಗದಲ್ಲಿ ಯಾವುದೇ ರೀತಿಯ ರಿಪ್ಲೇಸ್ಮೆಂಟ್ನ ಅನೌನ್ಸ್ ಮಾಡಿಲ್ಲ. ನೋಡಿ, ಇಲ್ಲಿ 2 ಹೊಡೆತ ಬಿದ್ದಿದೆ. ಒಂದು ಮುಸ್ತಫಿಜುರ್ ರೆಹಮಾನ್ ಒಂದು ಕಡೆ ಆಯಿತು ಅಂತಂದರೆ, ಈ ಕಡೆಯಿಂದ ಹರ್ಷಿತ್ ರಾಣಾ ಒಂದು ಕಡೆ, 2 ಕಡೆಯಿಂದ ಬೌಲಿಂಗ್ ಹೊಡೆತ ಅಂತೂ ಬಿದ್ದಿದೆ. ಯಾಕಂದರೆ ಇಬ್ಬರು ಕೂಡ ಮೈನ್ ಬೌಲರ್ಸ್ಗಳು. ಈ ಕಡೆಯಿಂದ ಒಂದು ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಇನ್ನೂ ಒಂದು ರಿಪ್ಲೇಸ್ಮೆಂಟ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಯಾರನ್ನ ರಿಪ್ಲೇಸ್ಮೆಂಟ್ ಆಗಿ ತೊಗೊತಾರೆ ಹರ್ಷಿತ್ ರಾಣಾ ಅವರ ಜಾಗದಲ್ಲಿ ಅಂತ. ನಿಮಗೆ ಅನಿಸುತ್ತೆ ಯಾರನ್ನ ತೊಗೊಬೋದು ಹರ್ಷಿತ್ ರಾಣಾ ಅವ್ರ ಜಾಗದಲ್ಲಿ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.